ಕಾಂತಾರ ಚಾಪ್ಟರ್ 1 ರಿಲೀಸ್ ಆದ ಬಳಿಕ ಸಾಕಷ್ಟು ಥಿಯೇಟರ್ಗಳ ಮುಂದೆ ಹುಚ್ಚಾಟಗಳು ಮುಂದುವರೆದಿದೆ. ಸದ್ಯ ಇದರ ಬಗ್ಗೆ ರಿಷಬ್ ಶೆಟ್ಟಿ ಅವರಿಗೆ ನಟ ನಿರ್ದೇಶಕ ಕಾಂತಾರ ಸಿನಿಮಾದ ನಟ ನಿರ್ದೇಶಕರಾಗಿರುವಂಥ ರಿಷಬ್ ಶೆಟ್ಟಿ ಅವರಿಗೆ ಬೆಂಗಳೂರು ತುಳುಕೂಟದಿಂದ ಒಂದು ಪತ್ರವನ್ನು ಬರೆಯಲಾಗಿದೆ. ಬರೆದು ತಮ್ಮ ಅಭಿಮಾನಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಳ್ಳಿ, ಜೊತೆಗೆ ಈ ದೈವಾರಾಧನೆಯ ಬಗ್ಗೆ ಒಂದಿಷ್ಟು ಅವರಿಗೆ ತಿಳಿಸಿ, ಜೊತೆಗೆ ಚಿತ್ರ ಪ್ರಾರಂಭಕ್ಕೂ ಮೊದಲು ಒಂದಿಷ್ಟು ಡಿಸ್ಕ್ಲೈಮರ್ಗಳನ್ನು ಅಳವಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತುಳುಕೂಟದ ಅಧ್ಯಕ್ಷರು ಪತ್ರವನ್ನು ಬರೆದಿದ್ದಾರೆ. ಸದ್ಯ ನಮ್ಮ ಜೊತೆಗೆ ತುಳುಕೂಟದ ಅಧ್ಯಕ್ಷರೇ ಸುಂದರರಾಜ್ ರೈ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ತಾವು ಈ ಹಿಂದೆ ಕೂಡ ಒಂದು ಸಲ ಪತ್ರ ಬರೆದಿದ್ರಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಷನರ್ಗೆ ಪತ್ರ ಬರೆದು ಯಾರೂ ಕೂಡ ಈ ಥರದ ಆಚರಣೆಗಳನ್ನು ಮಾಡಬಾರ್ದು, ಅಂಥವರಿಗೆ ಪರ್ಮಿಷನ್ನೇ ಕೊಡಬೇಡಿ ಟ್ಯಾಬ್ಲೋಗಳನ್ನೆಲ್ಲ ಅಂತ ಒಂದಿಷ್ಟು ಕಡಿಮೆ ಆಗಿತ್ತು. ಈಗ ಚಾಪ್ಟರ್ 1 ಬಂದ ಬಳಿಕ ಒಂದಿಷ್ಟು ಜಾಸ್ತಿ ಆಗಿದೆ. ತಾವು ಪತ್ರ ಬರೆದಿದ್ದೀರಿ, ಏನಂತ ಬರೆದಿದ್ದೀರಿ ಸರ್? ಇಲ್ಲ, ರಿಷಬ್ ಶೆಟ್ಟಿ ಅವರಿಗೆ ಕಳೆದ ಸಾರಿನೂ ನಾನು ಮನವಿ ಮಾಡಿದ್ದೆ, ಬೆಂಗಳೂರು ತುಳುಕೂಟದಿಂದ ಅವರಿಗೆ ಮನವಿ ಮಾಡಿದ್ದೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಅದನ್ನು ನಾನು ರಿಪೀಟ್ ಮಾಡೋಕ್ಕೆ ರೆಡಿ ಇದ್ದೆ, ಹೇಳ್ತಾ ಇದ್ದೇನೆ ಕೇಳಿ. ಇದು ಅವರಿಗೆ ಮಾಹಿತಿ ಇಲ್ಲದರಿಂದ ಆಗ್ತಾ ಇರೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾರಿಗೂ ನಮ್ಮ ಮೇಲೆ ಅವರಿಗೆ ದ್ವೇಷನೂ ಇಲ್ಲ, ಇದೂ ಇಲ್ಲ, ಏನಿಲ್ಲ. ಇವರೊಂದು ಒಳ್ಳೆ ಪಿಕ್ಚರ್ ತೆಗೆದಿದ್ದಾರೆ, ಒಳ್ಳೆ ಪ್ರಶಂಸೆ ಬರ್ತಾಯಿದೆ. ಇವರಿಗೆ ಒಂದಷ್ಟು ಅಭಿಮಾನಿಗಳು ಇವರು ಇದು ಮಾಡಿಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಈ ಥರ ವೇಷಭೂಷಣ ಧರಿಸೋದು ಮತ್ತು ಥಿಯೇಟರ್ ಒಳಗಡೆ ಮೈಗೆ ಬಂದಾಗೆ ಆಡೋದು ಮತ್ತು ಯಾವುದೇ ಕಾರಣಕ್ಕೂ ಮೈಗೆ ಬರುವ ಪರಿಸ್ಥಿತಿ ಘಟ್ಟದ ಮೇಲೆ ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಆಮೇಲೆ ಇವರು ಏನು ಪಿಕ್ಚರ್ ತೆಗೆದಿದ್ದಾರೆ, ಅವರಿಗೊಂದು ಅಷ್ಟು ಅಭಿಮಾನಿಗಳು ಇದಾಗಿದ್ದಾರೆ. ನಾನು ಇವಾಗ ಅವರಿಗೆ ಏನು ಪತ್ರ ಬರೆದಿದ್ದಾರನ್ನ ಅದು ಪತ್ರವನ್ನು ನಾನು ಈಗ ರಿಲೀಸ್ ಮಾಡ್ತೇನೆ. ಒಂದು ನಿಮಗೆ ಪತ್ರ ಏನು ನಾನು ಬರೆದಿದ್ದೆ ಅದಕ್ಕೆ ಅವ್ರು ರಿಪ್ಲೈ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಕಳೆದ ಬಾರಿನೂ ಇದೇ ಥರ ಆಗಿರುವಾಗ ನಾವು ಕಮಿಷನರನ್ನು ಹೋಗಿ ಭೇಟಿ ಮಾಡಿದ್ದೆವು. ಭೇಟಿ ಮಾಡಿ ಅವರಿಗೊಂದು ಪತ್ರ ಕೊಟ್ಟಿದ್ದೆವು, ಈ ಥರ ನಡಿಬಾರ್ದು, ಅದು ನಮ್ಮ ನಂಬಿಕೆಯ ಒಂದು ವಿಚಾರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ನಾನು ಆವಾಗ ತಿಳಿಸಿದ್ದೆ. ನಾನು ಅದಕ್ಕೆ ಅವರು ಡಿಪಾರ್ಟ್ಮೆಂಟ್ನವರು ಒಳ್ಳೆ ನಮಗೆ ಸ್ಪಂದನೆ ಕೊಟ್ಟರು. ಯಾವುದೇ ಕಾರಣಕ್ಕೂ ಯಾರಿಗೂ ಪರ್ಮಿಷನ್ ಕೊಡಲಿಲ್ಲ. ಯಾವುದೇ ಟ್ಯಾಬ್ಲೋದಲ್ಲಿ ಆಗಲಿ ಮತ್ತು ನಿಮಗೆ ಗಣೇಶೋತ್ಸವದಲ್ಲಿ ಮೆರವಣಿಗೆಯಲ್ಲಿ ಅದರಲ್ಲಿ ಅವರು ಪರ್ಮಿಷನ್ ಕೊಡಲಿಲ್ಲ. ಈ ಸಲನೂ ನಾವು ಮನವಿ ಮಾಡ್ತಾಯಿದ್ದೇವೆ ಅಷ್ಟೇ. ಏನು ಮಾಡ್ತಾಯಿದ್ದಾರೆ ನೋಡೋಣ. ಇನ್ನೊಂದು ಸಲ ನಾನು ಅವರ ಹತ್ರ ವಿಶೇಷವಾದ ಮನವಿ ಪತ್ರದಲ್ಲಿ ಮನವಿ ಮಾಡ್ತಾ ಇರೋದು ಏನಂದರೆ, ನಿಮಗೆ ಈಗ ಭಾಳಷ್ಟು ಅಭಿಮಾನಿಗಳಿದ್ದಾರೆ ರಿಷಬ್ ಶೆಟ್ಟಿ ಅವರೇ, ನೀವು ಒಂದು ಪ್ರೆಸ್ ಮೀಟನ್ನು ಕರೆದು ಯಾವುದೇ ಕಾರಣಕ್ಕೂ ಇದನ್ನೊಂದು ಪಿಕ್ಚರ್ ಅಂತ ನೋಡಿ, ಒಂದು ಸಿನಿಮಾ ಅಂತ ನೋಡಿ. ಆದ್ದರಿಂದ ಈ ಥರ ಅದಕ್ಕೆ ವೇಷಭೂಷಣ ಹಾಕಿ ನಲಿಯುವುದು, ಮೈಯಲ್ಲಿ ಬರುವ ಥರ ಆಡೋದು, ಇದೆಲ್ಲ ಮಾಡೋದು ಮಾಡಬೇಡಿ ಅಂತ ಒಂದು ಮನವಿ ಮಾಡಿ ಅಂತ ನಾನು ಬೆಂಗಳೂರು ತುಳುಕೂಟದ ಪರವಾಗಿ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ಸರ್, ಈಗ ಒಂದು ವೇಳೆ ತಮ್ಮ ಮನವಿಗೆ ಯಾವುದೇ ರೀತಿಯಾದಂಥ ಪುರಸ್ಕಾರ ಸಿಗಲಿಲ್ಲ ಅಥವಾ ಏನು ರಿಪ್ಲೈ ಬರಲಿಲ್ಲ, ರಿಷಬ್ ಶೆಟ್ಟಿ ಅವರು ಯಾವುದೇ ರೀತಿಯಾದಂಥ ರಿಪ್ಲೈಯನ್ನು ತಮಗೆ ಕೊಡಲಿಲ್ಲ ಅಂತ ಹೇಳಿದ್ರೆ, ಯಾವುದೇ ಮನವಿಯನ್ನು ಮಾಡಲಿಲ್ಲ ಅಂತ ಅಂದ್ಕೊಂಡ್ರೆ ಮುಂದಿನ ನಡೆ ಏನಿರುತ್ತೆ ತುಳುಕೂಟದಿಂದ? ಇಲ್ಲ, ಬಹುಶಃ ನಾನು ಅದನ್ನು ನಿರೀಕ್ಷೆನೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೇನೆ. ನಾನು ಹಾಗೆಲ್ಲ ಅವರು ಇದು ಮಾಡಲ್ಲ ಅಂತ ಅಂದ್ಕೊಂಡಿದ್ದೇನೆ. ಒಂದನ್ನು ಮಾಡಿದರೂ ನಾನು ಕಮಿಷನರನ್ನು ಇನ್ನೊಂದು ಸಲ ನಾನು ಭೇಟಿ ಮಾಡ್ತೇವೆ. ಇನ್ನೊಂದು 2 ದಿವಸದಲ್ಲಿ ಹೋಗಿ ಭೇಟಿ ಮಾಡ್ತೇನೆ. ಕಮಿಷನರನ್ನು ಭೇಟಿ ಮಾಡಿ ಅವರಿಗೆಲ್ಲ ವಿಚಾರಗಳನ್ನು ತಿಳಿಸ್ತೇವೆ. ಕಳೆದ ವರ್ಷ ಏನು ಇದಾಗಿದೆ ಅದೇ ಥರ ಈ ಥರನೂ ನೀವು ಮಾಡಬೇಕು. ಮತ್ತು ಅದರ ಮೇಲೇನೂ ಅವರು ಏನಾದರೂ ಇದು ಮಾಡಿದರು, ಬಹುಶಃ ನಾನು ಇನ್ನೊಂದು ಸಲ ಹೇಳ್ತಿದ್ದೇನೆ, ಅವ್ರಿಗೆ ಗೊತ್ತಿಲ್ಲದೆ ಅದರ ಬಗ್ಗೆ ನಾಲೆಜ್ ಇಲ್ಲ ಅವರಿಗೆ. ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನಂಬಿಕೆ ಅಂತ ಒಂದು ವಿಚಾರ, ಅದನ್ನು ಅವರು ಪ್ರಪಂಚಕ್ಕೆ ಒಂದು ತೋರಿಸಿದರು. ಸಂತೋಷದ ವಿಷಯ. ನಾವು ಬೆಂಗಳೂರಲ್ಲಿ ಕಂಬಳ ಮಾಡಿದೆವು. ಏನಕ್ಕೆ ಮಾಡಿದೆವು ಅಂದರೆ ಪ್ರಪಂಚಕ್ಕೆ ಅದನ್ನು ತೋರಿಸಬೇಕು ಎಂಬ ಉದ್ದೇಶಕ್ಕೆ ಮಾಡಿದೆವು. ಅದೇ ಥರ ಇವರು ಭೂತದ ಆರಾಧನೆ ಇದನ್ನೆಲ್ಲ ಪ್ರಪಂಚಕ್ಕೆ ತೋರಿಸಿದ್ದಾರೆ, ಒಂದು ಖುಷಿ ವಿಚಾರ. ಅದನ್ನು ಅನುಕರಣೆ ಮಾಡೋದು, ವೇಷಭೂಷಣ ಮಾಡಿಕೊಳ್ಳೋದು ಮತ್ತು ಥಿಯೇಟ್ರಲ್ಲಿ ನಲಿಯುವುದು, ಮೈಗೆ ಬಂದಿದೆ ಅಂತ ಆ್ಯಕ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತವಾದಂಥ ವಿಚಾರವು. ಘಟ್ಟದ ಮೇಲೆ ಅದು ಬರೋಕ್ಕೆ ಸಾಧ್ಯವೂ ಇಲ್ಲ ಮತ್ತು ಅದನ್ನು ಯಾರು ನಂಬಲೂಬಾರ್ದು. ಮತ್ತು ಇದನ್ನು ಒಂದು ಸಲ ನನಗನ್ನಿಸ್ತಾ ಇದ್ದೆ, ಇದರ ನಾಯಕ ನಟನಾದ ರಿಷಬ್ ಶೆಟ್ಟಿ ಅವರು ಅವರ ಅಭಿಮಾನಿಗಳಿಗೆ ಒಂದು ಪ್ರೆಸ್ ಮೀಟ್ ಕರೆದು ಮನವಿ ಮಾಡೋದು ಒಳ್ಳೆಯದು ಅಂತ ನಮ್ಮ ಒಂದು ಮನವಿ. ಸರ್, ಈಗ ತಾವು ನಟ ಅಥವಾ ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿ ಅವರಿಗೆ ಮನವಿ ಮಾಡಿದ್ದೀರಾ. ಈಗ ಸಾಕಷ್ಟು ಜನ ಮಾಡ್ತಾ ಇರುವಂಥದ್ದು ಪ್ರೇಕ್ಷಕರು ಅವರ ವಿರುದ್ಧ ಏನಾದರೂ ಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರೆಸಿದ್ರೆ ಅವರ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಏನಾದರೂ ಮನವಿ ಮಾಡ್ತೀರಾ? ಇಲ್ಲ, ಒಂದು 2 ದಿವಸದಲ್ಲಿ ಪೊಲೀಸ್ ಕಮಿಷನರನ್ನು ಭೇಟಿ ಮಾಡ್ತೇವೆ. ಅದರಲ್ಲಿ ಏನಾದರೂ ಇದು ನಿಲ್ಲಿಲ್ಲ, ಇದು ಮಾಡಿಲ್ಲ ಅಂತ ಹೇಳಿದರೆ ಕಾನೂನು ಹೋರಾಟವನ್ನು ಖಂಡಿತ ನಾವು ಕೈಗೆತ್ತಿಕೊಳ್ಳುತ್ತೇವೆ. ಯಾವುದೇ ಕಾರಣಕ್ಕೂ ಇದು ಚಿತ್ರ ನಿರ್ಮಾಪಕನ ಬಗ್ಗೆ ಆಗಲಿ, ಚಿತ್ರ ನಿರ್ದೇಶಕರ ಬಗ್ಗೆ ಆಗಲಿ ನಮ್ಮ ವಿರುದ್ಧ ಅಲ್ವೇ ಅಲ್ಲ. ಇವರೊಂದು ತೋರಿಸಿದ್ದು ಒಳ್ಳೆಯ ಇದಂತಲೇ ನಾವು ಅಂದ್ಕೊಂಡಿದ್ದೇವೆ. ಎಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಾವು ಕಾನೂನು ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಸರ್, ಈಗ ಕೊನೆಯದಾಗಿ ರಿಷಬ್ ಶೆಟ್ಟಿ ಅವರು ತಮ್ಮ ಊರಿನ ಭಾಗದವರೇ, ಆ ಭಾಗದವರೇ. ಹಾಗಾಗಿ ಯಾವತ್ತಾದರೂ ತಾವು ನೇರವಾಗಿ ಭೇಟಿಯಾದಾಗ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ, ಯಾಕೆಂದರೆ ಕಾಂತಾರ ಮೊದಲು ಬಂದಾಗಲೂ ಈ ಥರದೊಂದು ಸಮಸ್ಯೆ ಬಂದಿತ್ತು, ತಾವೇನಾದರೂ ಡೈರೆಕ್ಟಾಗಿ ಮೀಟಾಗಿ ಅವರ ಜೊತೆಗೆ ಇದನ್ನು ಮಾತನಾಡಿದ್ರಾ ಅಥವಾ ಈಗ ಸಿನಿಮಾ ರಿಲೀಸ್ ಆದ ನಂತರ ಅವ್ರ ಜೊತೆಗೆ ಫೋನ್ ಸಂಪರ್ಕಕ್ಕೆ ಏನಾದರೂ ಸಿಕ್ಕಿದ್ದೀರಾ, ಹೇಗೆ?
ಇಲ್ಲ ಈ ಸಲ ಇದು ಮಾಡುವಾಗ ನನಗೆ ಅವರನ್ನು ಭೇಟಿ ಮಾಡುವ ಸಾಧ್ಯತೆಯೂ ಇಲ್ಲ, ಅವ್ರು ಇರುವ ಟೈಟ್ ಶೆಡ್ಯೂಲ್ಗೆ ಇದೂ ಇರಲಿಲ್ಲ ಅಂತ ಅಂದ್ಕೊಂಡೆ. ಕಳೆದ ಸಲ ಏನು ರಿಲೀಸ್ ಆಯಿತಾ ಆವಾಗ ಅದರ ಪ್ರೊಡ್ಯೂಸರ್ ಮೀನ್ಸ್ ಅವರ ಇವರು ನನ್ನನ್ನು ಭೇಟಿ ಮಾಡಿದರೆ ನನಗೆ ಬೇರೆ ಕಡೆಯವರು ಸಿಕ್ಕಿದ್ರು. ಆವಾಗ ಅವರಿಗೆ ಪ್ರಸ್ತಾಪ ಮಾಡಿದ್ದೆ, ಅವರೇ ನನಗೆ ಕೇಳಿದರು ಹೀಗೆ ಕಮಿಷನರ್ ಹತ್ರ ಹೋಗಿದ್ರಲ್ಲ ಇದು ಮಾಡಿದ್ರು ಅಂತ. ಆವಾಗ ಅವರ ಹತ್ರ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಇದು ನಂಬಿಕೆ ವಿಚಾರ, ನೀವೇನು ನಮ್ಮ ಪಕ್ಕದ ಜಿಲ್ಲೆಯವರ ದೂರದ ಜಿಲ್ಲೆಯವರು ಮಂಡ್ಯದವರು ಅದರ ಪ್ರೊಡ್ಯೂಸರ್, ಆದ್ದರಿಂದ ಅವರಿಗೆ ನಾನು ಮನವಿ ಮಾಡಿದ್ದೆ, ಇಲ್ಲ ಅದು ಹಾಗೆ ಆಗೋದಾಗಿತ್ತು ನಾವು ನೋಡ್ಕೊಳ್ತೇವೆ, ಇದು ಮಾಡ್ತೇವೆ, ನೀವು ಯಾವುದೇ ಕಾರಣಕ್ಕೂ ಇದರಲ್ಲಿ ವಿಚಾರ ಇದು ಮಾಡ್ರೆ ಒಂದು ವೇಳೆ ಇನ್ನೂ ಮುಂದುವರಿದರೆ ಮಾತ್ರ ನಾವು ಇದು ಮುಂದುವರಿಯೋಕ್ಕಂತ ನಾವಂತೂ ಒಪ್ಪೋಕ್ಕೂ ಸಾಧ್ಯ ಇಲ್ಲ, ನಾವು ಒಪ್ಪೋದೂ ಇಲ್ಲ. ನಾವು ಫಸ್ಟು ಕಾನೂನು ಹೋರಾಟವನ್ನು ಕೈಗೊಳ್ತುಕೊಳ್ತೇವೆ, ಅದರ ಇದು ಏನಿದೆ ನೋಡಿಕೊಂಡು ಆಮೇಲೆ ನಾವು ಬಾಕಿ ಇದನ್ನು ತಗೊಳ್ತೇವೆ ನಿರ್ಧಾರ. ಸದ್ಯ ಕಾಂತಾರ ಚಿತ್ರವನ್ನು ನೋಡಿ ಅನುಕರಣೆ ಮಾಡುವಂಥವರಿಗೆ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಈಗ ತುಳುಕೂಟದಿಂದ ಕೊಡ್ತಾ ಇದ್ದಾರೆ. ಸದ್ಯ ಕಾನೂನಿನ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ರಿಷಬ್ ಶೆಟ್ಟಿ ಅವರು ಏನಾದರೂ ಒಂದು ವೇಳೆ ಇದರ ಬಗ್ಗೆ ತಮ್ಮ ಅಭಿಮಾನಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ತುಳುಕೂಟದ ಅಧ್ಯಕ್ಷರಾಗಿರುವಂಥ ಸುಂದರರಾಜ್ ರೈ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.